ಖಾಸಗಿ ಶಾಲೆಗಳ ಮೂಗು ಮುರಿದ ದುಮ್ಮಿ ಶಾಲೆ. ವಿದ್ಯಾರ್ಥಿಗಳಿಗೆ ಧನ ಸಹಾಯ, ಸಮವಸ್ತ್ರ ವಿತರಣೆ. ಇಷ್ಟೇ ಏಕೆ ಪರೀಕ್ಷಾ ರೋಡ್ ವಿತರಣೆ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಂದ ಗೌರವ. ವರ್ಣ ರಂಜಿತವಾಗಿ ಬೆಳಕು ಹರಿಸಿ ಮೂಡಿ ಬಂದ ವೇದಿಕೆ ಕಾರ್ಯಕ್ರಮ. ಸರ್ಕಾರಿ ಶಾಲೆಗಳನ್ನು ಉಳಿಸಿ ಎಂದ ವೇದಿಕೆ ಮೇಲಿನ ಗಣ್ಯರು. ದುಮ್ಮಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಾರ್ಷಿಕೋತ್ಸವದಲ್ಲಿ ಮಿಂದೆದ್ದ ಜನಸಮೂಹ. ಗ್ರಾಮೀಣ ಭಾಗದಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ಸರ್ಕಾರಿ ಶಾಲೆಗಳನ್ನು ಉಳಿಸಲು ಎಲ್ಲರೂ ಗಮನಹರಿಸಬೇಕು ಎಂದು ತಾಲೂಕು ಸರ್ಕಾರಿ ನೌಕರರ ಸಹಕಾರ ಸಂಘದ ಅಧ್ಯಕ್ಷ ಹನ್ಯಾಳು ಕುಮಾರ್ ಮನವಿ ಮಾಡಿದರು. ತಾಲೂಕಿನ ದುಮ್ಮಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ವಾರ್ಷಿಕೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಸರ್ಕಾರಿ ಶಾಲೆಗಳಲ್ಲಿ ಕಲಿತವರು ಹಲವಾರು ಸಾಧನೆ ಮಾಡಿರುವ ಉದಾಹರಣೆಗಳು ಸಾಕಷ್ಟಿವೆ. ಹೀಗಾಗಿ ಪಾಲಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸುವುದು ಒಳಿತು ಎಂದರು. ವಾತಾವರಣವನ್ನ ನೋಡ್ತಾ ಇದ್ರೆ ನನಗೆ ಯಾವುದೇ ಖಾಸಗಿ ಶಾಲೆಯ ಕಾರ್ಯಕ್ರಮಕ್ಕಿಂತ ಕಡಿಮೆ ಏನಿಲ್ಲ ಎಂಬತಕ್ಕಂಥದ್ದು ಇಲ್ಲಿ ಕಂಡುಬರ್ತದೆ. ಕಾರಣ ಇಷ್ಟೇ, ಇಷ್ಟು ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೀತದೆ ಅಂತ ಹೇಳಿದ್ರೆ ಮುಖ್ಯವಾಗಿ ಈ ಶಾಲೆಯ ಶಿಕ್ಷಕರ ಮತ್ತೆ ಊರಿನ ಗ್ರಾಮಸ್ಥರ ಪೋಷಕರ ಒಡನಾಟ ಹೇಗಿದೆ ಎನ್ನುವುದ್ರ ಮೇಲೆ ನಾವು ಈ ವಾತಾವರಣವನ್ನ ಕಾಣ್ತೇವೆ. ಯಾವುದೇ ಕಾರ್ಯಕ್ರಮವಾಗಲಿ ದುಮ್ಮಿ ಶಾಲೆ ಅತಿ ಅದ್ಭುತವಾಗಿ ಊರಿನ ಸಹಕಾರದೊಂದಿಗೆ ಅದ್ಭುತ ಕಾರ್ಯಕ್ರಮವನ್ನ ಪ್ರತಿ ಸರ್ಕಾರಿ ಕಾರ್ಯಕ್ರಮ ಆಗ್ಬೋದು, ಖಾಸಗಿ ಕಾರ್ಯಕ್ರಮ ಆಗ್ಬೋದು, ಶಾಲಾ ವತಿಯಿಂದ ನಡೆಯತಕ್ಕಂಥ ಕಾರ್ಯಕ್ರಮ ಇಡೀ ತಾಲೂಕಿನಲ್ಲೇ ಅತ್ಯದ್ಭುತವಾಗಿ ಬರ್ತಕ್ಕಂಥ ಶಾಲೆ ಇದಾಗಿದೆ. ಮೊದಲನೇದಾಗಿ ನಾನು ಈ ಶಾಲೆಯ ಶಿಕ್ಷಕ ವೃಂದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ತಾಲೂಕಿನ ನೌಕರರ ಪರವಾಗಿ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕೆ ಅಂದ್ರೆ ಈ ಒಂದು ಕಾರ್ಯಕ್ರಮ ಈ ಒಂದು ಊರಿನ ಸಹಕಾರ ಎಷ್ಟಿದೆ ಅಂತಕ್ಕಂಥದ್ದನ್ನ ಇಲ್ಲಿ ತೋರಿಸ್ಕೊಡ್ತೈತೆ. ಮತ್ತೆ ಇಡೀ ತಾಲೂಕಿಗೆ ಪರಿಚಿತವಾದ ರೀತಿಯಲ್ಲಿ ಸರ್ಕಾರಿ ಶಾಲೆ ಅಂದ್ರೆ ಹೀಗೂ ಕಾರ್ಯಕ್ರಮ ಮಾಡಬಹುದು, ಹೀಗೂ ಇದೆ ಅಂತಕ್ಕಂಥದ್ದನ್ನ ಹೆಚ್ಚು ಪ್ರಚಾರವನ್ನ ಮಾಡೋದ್ರ ಮೂಲಕ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ದಾಖಲಾತಿಗೆ ಹೆಚ್ಚಾಗೋದಕ್ಕೆ ಇದೆಲ್ಲ ಕೂಡ ಇಂಥ ಕಾರ್ಯಕ್ರಮಗಳು ಸಹಕಾರ ಆಗ್ತವೆ ಅಂತ ಹೇಳ್ತಾ ಎಸ್ಡಿಎಂಸಿ ಅಧ್ಯಕ್ಷೆ ಸುಮಾ ನಟರಾಜ್, ಉಪಾಧ್ಯಕ್ಷ ಕುಮಾರ್, ಮುಖ್ಯ ಶಿಕ್ಷಕ ಲೋಕೇಶ್, ಸಹ ಶಿಕ್ಷಕರಾದ ಮಮತಾ, ಶಿವಶಂಕರ್, ಮುತ್ತೇಗೌಡ, ಕೃಷ್ಣೇಗೌಡ, ನೀಲಕಂಠ, ರೇವಣ್ಣ, ಚಂದ್ರೇಗೌಡ, ಮಹೇಶ್, ಶಶಿಧರ್, ಕುಶಾ, ರೇಣುಕಾ, ನಾಗೇಶ್, ವಿಶ್ವನಾಥ್, ಮಂಜು, ಎಸ್ಟಿಎಂಸಿ ಸದಸ್ಯರಾದ ವೀಣಾ, ಮಂಜುಳಾ, ಶೇಖರ್, ಚಂದ್ರಶೇಖರ್, ಗುಣಶೇಖರ್, ಗ್ರಾಮ ಪಂಚಾಯಿತಿ ಸದಸ್ಯ ಲಕ್ಷ್ಮಮ್ಮ ಈರಯ್ಯ, ಸೋಮಶೇಖರ್, ನಿವೃತ್ತ ಅಧಿಕಾರಿ ದೇವರಾಜೇಗೌಡ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಕಾವ್ಯ ಇತರರಿದ್ದರು. ಗ್ರಾಮ ಪಂಚಾಯಿತಿ ಸದಸ್ಯ ಪರಮೇಶ್ ಬಡ ಕುಟುಂಬ ವಿದ್ಯಾರ್ಥಿಗಳಿಗೆ ಧನ ಸಹಾಯ ಮಾಡಿದರು. ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಮಕ್ಕಳಿಗೆ ಸಮವಸ್ತ್ರ ವಿತರಿಸಲಾಯಿತು. ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು. ಶಾಲಾ ಆವರಣ ವಿದ್ಯುತ್ ಅಲಂಕಾರದಿಂದ ಕಂಗೊಳಿಸಿತು. ಮನೇಲಿರೋರು ಒಬ್ರು ಹೆಂಡತಿ ಅನ್ಕೊಂಡು ಕಣ್ಣರ ಜೊತೆ ಎಲ್ಲ ಹೋಯ್ತು.